ಹೇಗೆ ಹೇಗೆ ಬ್ಯಾಕ್ಗ್ರೌಂಡ್ ಈಗ ಈಗ ಮಾಡಿರೋರಿಗೆ ಏನಾಗಬೇಕು ಅಂತ ಕೇಳ್ತಾರೆ ಅದೊಂದು. ಈಗ ಮಾಡ್ರವ್ರಿಗೆ ಏನಾಗಬೇಕು ಅಂದರೆ ಈ ಮಾಡ್ರವ್ರಿಗೆ ಅನ್ಯಾಯ ಆಗಿರೋರಿಗೆ ಒಂದು ನ್ಯಾಯ ಸಿಗಬೇಕು ಅಂತ ನಾವು ಕೇಳ್ಕೊತೀವಿ. ಈಗ ಇವತ್ತು ಹಿಂಗೆ ಮಾಡಿದ್ದಾರೆ, ನಾಳೆ ದಿನ ಇದನ್ನೇ ದುರುಪಯೋಗ ಇಟ್ಟು ಮಾಡ್ಕೊಂಡು ಬೇರೆ ಇನ್ನೊಂದು ಮಾಡ್ತಾರೆ. ಅದನ್ನು ಆಗಕ್ಕೆ ಬಿಡಬಾರ್ದು. ಅದನ್ನು ಏನು ಶಿಕ್ಷೆ ಕೊಡಬೇಕು, ಈ ಕೊಲೆ ಮಾಡಿರೋಂಥ ಪ್ರಕಟಣೆಗೆ ಯಾರ್ಯಾರು ಕೈವಾಡ ಇದೆ, ಸರ್ಚಿದೆ, ಅವರೆಲ್ಲರನ್ನೂ ದಯವಿಟ್ಟು ಕಾನೂನುಬದ್ಧವಾಗಿ ಏನು ಮಾಡಬೇಕು ಅದನ್ನು ಮಾಡಿಸ್ಬೇಕು ಅಂತ ಕೇಳ್ಕೊ. ಕೈವಾಡ ಇದೆ ಅಂತ ಅನ್ನಿಸ್ತಾ ಇದೆ. ಅವರು ಅಣ್ಣ ತಮ್ಮದಿರ ಕೈವಾಡನೇ ಇದೆ ಅಂತ ಹೇಳ್ತಾ ಇರೋದು ಉದ್ದೇಶ ಅಲ್ಲಿ. ಈಗ ನಮ್ಮ ಅಲ್ಲಿಗೆ ಬಂದಿರೋ ಮಾಹಿತಿ ಪ್ರಕಾರವಾಗಿ ಈ ಕೊಲೆ ನಡೆದಿರೋಂಥ ಸ್ಥಳದಲ್ಲಿ ಇಬ್ಬರು ಮೂರು ಜನ ಸೇರ್ಕೊಂಡಿದ್ದಾರೆ, ತಮ್ಮದಿರು ಅವರೆಲ್ಲ ಸೇರ್ಕೊಂಡಿದ್ದಾರೆ. ಅಣ್ಣನ ಕೊಲೆ ಮಾಡ್ಬೇಕಾದ್ರೆ ಅವರೇ ಕಾರಣ, ಅಣ್ಣನ ಮಕ್ಕಳೇ ತಮ್ಮನ ಮಕ್ಕಳೇ ಕಾರಣ. ಅದಕ್ಕೆ ಇಲ್ಲಿ ಏನಾಗಿದೆ ಅಂದರೆ ಒಂದು 150ರಿಂದ 200 kg ಮಾವಿನಕಾಯಿ ಕುಯ್ತಾ ಇದ್ದಾನೆ. ಯಾರು ಕೊಲೆ ಆಗಿರೋಂಥ ವ್ಯಕ್ತಿ ಕುಯ್ತಾ ಇದ್ದಾನೆ. ಆ ಕುಯ್ಬೇಕಾದ್ರೆ ಏನಾಗಿದೆ, ಕೂದಿ ತಗೊಬರ್ಬೇಕಾದ್ರೆ ನನಗೂ ಬರಬೇಕು ಮಾವಿನಕಾಯಿ, ನೀನು ಒಬ್ಬನೇ ಹೆಂಗೆ ಕುಯ್ಕೋತಾ ಇದೆಯಾ ಅಂತನ್ನೋ ಒಂದು ಉದ್ದೇಶಕ್ಕೋಸ್ಕರ ಅವನ್ನ ಕಾಯಿ ಒತ್ಕೊ ಒಯ್ತಾರವನಿಗೆ ಚುಚ್ಚಿರೋಂಥದ್ದು. ಮಾವಿನಕಾಯಿ ಅಲ್ಲೇ ಇದೆ, ಸ್ಥಳದಲ್ಲೇ ಇದೆ. ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ವಾಲಾ. ಬಿ ದ ಬಾಸ್. ಒಂದು ಚೀಲ ಒಂದು 50ರಿಂದ 60 kg ಮಾವಿನಕಾಯಿ ಆಗ್ಬೋದು. ಹಂಗಾದ್ರೆ 50ರಿಂದ 60 kg ಮಾವಿನಕಾಯಿ ವಿಷಯಕ್ಕೋಸ್ಕರ ಒಂದು ಕೊಲೆ ಮಾಡೋದಕ್ಕೆ ಆಗ್ಬೋದಾ? ಅದು ಹಣ್ಣು ಇವತ್ತು ಇರ್ತದೆ, ನಾಳೆಗೆ ಹೋಯ್ತದೆ. ಆ ಹಣ್ಣಿಗೋಸ್ಕರ ಇವನು ಕೊಲೆ ಮಾಡಿದ್ದಾನೆ ಅಂತಂದರೆ ಇವನು ಎಷ್ಟು ಕ್ರೂರ ಇರಬೇಕು. ಸ್ವಂತ ದೊಡ್ಡಪ್ಪನೇ ಕೊಲೆ ಮಾಡೋನೆ ಅಂತಂದಮೇಲೆ ಇನ್ನು ಯಾರನ್ನು ಬೇಕಾದ್ರೂ ಮಾಡ್ಬೋದು. ಈಗ ಸ್ವಂತ ದೊಡ್ಡಪ್ಪನೇ ಕೊಲೆ ಮಾಡೋನೆ ಅಂತಂದರೆ ಪಬ್ಲಿಕ್ ಯಾರು ಓಡಾಡೋರ್ನು ಬೇಕಾದ್ರೆ ಇವನು ಒಂದು ಹಣ್ಣಿಗೋಸ್ಕರ ಮಾಡೋನೆ ಅಂದರೆ ಇನ್ನು ಬೇರೆ ಯಾವ್ದಕ್ಕಾರು ಮಾಡ್ಬೋದು. ನೀವು ಹೇಳ್ತಾರೆ ಹಣ್ಣಿಗೋಸ್ಕರ ಮಾಡಿರೋದಲ್ಲ. ಹಣ್ಣು ಮಾವಿನಕಾಯಿ ಕುಯ್ತಾರೋನಿಗೆ ಏನಕ್ಕೆ ಕುಯ್ತಾ ಇದೆಯಾ ಅನ್ನೋ ಒಂದು ಉದ್ದೇಶಕ್ಕೋಸ್ಕರನೇ ಮಾಡಿರೋದಂಥ ವ್ಯಕ್ತಿ ಅವನು. ಆಸ್ತಿ ವಿಚಾರ ಏನೇ ಇದ್ರು ಗ್ರಾಮಸ್ಥರಿದ್ದಾರೆ, ಕುಂತ್ಕೋತಾರೆ, ಗ್ರಾಮಸ್ಥರು ಕುತ್ಕೊಂಡು 4 ಜನ ಇದ್ದಾರೆ, ಮಾತಾಡ್ತಾರೆ. ಅದು ಗ್ರಾಮಸ್ಥರ ಕೈಲೂ ಆಗಿಲ್ಲ ಅಂತಂದರೆ ಕೋರ್ಟು ಕೇಸ್ ಇದೆ, ಅವ್ರ ದಾಖಲಾತಿಗಳೇನಿದೆ ತಗೊಂಡು ಕೋರ್ಟ್ಗೆ ಹೋದ್ರೂ ನ್ಯಾಯಾಲಯದಲ್ಲಿ ಏನು ಅವನಿಗೆ ಇದಾಗಬೇಕು, ನ್ಯಾಯ ದೊರಕಿಸ್ಕೊಡ್ತಾರೆ. ಅದನ್ನು ನಾವೇ ಮಾಡೋಂಥ ಸಮಸ್ಯೆ ಇಲ್ಲ. ಹಂಗೆ ನಾವೇ ಮಾಡ್ಕೋಬೇಕು ಅನ್ನಂಗಿದ್ರೆ ಕೋರ್ಟಿನ ಅವಶ್ಯಕತೆ ಇರಲಿಲ್ವಲ್ಲ. ಸ್ಟೇಷನ್ ಇದೆ, ನ್ಯಾಯಾಲಯ ಇದೆ, ಅಲ್ಲಿಗೆ ಹೋಗಿ ಯಾವುದೇ ನಮ್ಮ ವಿಷಯ ಇದ್ರೂ ದಾಖಲಾತಿಗಳು ತಗೊಂಡೋಗಿ ನಮ್ಗೆ ಈ ಥರ ಬರಬೇಕು ಅಂತಂದ್ಬಿಟ್ಟು ನಾವು ದಾಖಲಾತಿ ಒದಗಿಸ್ಕೊಟ್ಟು ಕಾನೂನು ಮುಖಾಂತರವಾಗಿ ಬಂದು ಇವ್ರ ಹತ್ರ ಬಿಡುಗಡೆ ಮಾಡ್ಕೋಬೋದು. ಈಗ ಯಾರು ಜನ ಇದ್ದಾರೆ ಅಂತ ಅನ್ಸುತ್ತೆ. ಸರ್, ನಮಗೆ ಬಂದಿರೋದು ಮೇನ್ ಇವರೊಬ್ಬ ಇದ್ದಾರೆ. ಆಮೇಲೆ ನಮ್ಗೆ ಗೊತ್ತಿರೋಂಗೆ ಮತ್ತೆ ಅವರ ಇನ್ನೊಬ್ಬ ತಮ್ಮ ಇದ್ದಾನೆ. ತಮ್ಮನ್ನ ಹೆಂಡತಿ ಮತ್ತು ಮಗನೂ ಬಂದವ್ರೆ ಅಂತ ಮಾಹಿತಿ ಇದೆ. ಅದು ನಮ್ಮ ಬಿಳ್ಕೆರೆ ಸ್ಟೇಷನಲ್ಲಿ ವಿಚಾರಣೆ ಮಾಡಿದಂಥ ಸ್ಥಳದಲ್ಲಿ CCTV ಇದೆ. ಆ CCTVಲಿ ಏನು ಮಾಹಿತಿ ಬರುತ್ತೆ ಅದ್ರ ಮುಖಾಂತರವಾಗಿ ಇದು ಮಾಡ್ತಾರೆ ಸರ್. ಈಗ ಅಷ್ಟನ್ನು ಈಗ ವಶಪಡಿಸ್ಕೊಂಡಿದ್ದಾರೆ. ಸರ್, ಈಗ ನಿನ್ನೆ ಏನೋ ಒಬ್ಬರು ವಶಪಡಿಸ್ಕೊಂಡವ್ರೆ ಅಂತಾರೆ, ಇನ್ನೂ ಸಿಕ್ಕಿಲ್ಲ ಅಂತಂತಾರೆ. ದಯವಿಟ್ಟು ನಮ್ಮ ಬಿಳ್ಕೆರೆ ಸ್ಟೇಷನ್ನಲ್ಲಿ ಇರೋಂಥ ಇವರು ಪೊಲೀಸ್ ಅಧಿಕಾರಿಗಳು ದಯವಿಟ್ಟು ಇದಕ್ಕೊಂದು ನ್ಯಾಯ ಕೊಡಿಸ್ಬೇಕು ಅಂತ ನಾವು ಕೇಳ್ಕೊತೀವಿ ಸರ್. ಎಷ್ಟು ಗಂಟೆಲ್ಲ ಆಯಿತು ಸರ್, ನಮಗೆ ಎಷ್ಟು ಗಂಟೆಲಿ ಆಯಿತು ಅಂತ ಮಾಹಿತಿ ಗೊತ್ತಿಲ್ಲ ಸರ್. ನಮ್ಗೆ ಗೊತ್ತಾಗಿದ್ದು 2:15 ನಮ್ಗೆ ಗೊತ್ತಾಗಿರೋದು ಸರ್ ವಿಷಯ. ಹಾಂ, 2:15 ನಾವು ಹೊರಗಡೆ ಇದ್ದೋ, 2:15 ಗೊತ್ತಾಗಿರೋದು. ನಾವೇನು ಬೇರೆ ಯಾರೂ ಅಲ್ಲ, ಈ ಕೊಲೆ ಆಗಿದ್ದಾರಲ್ಲ ಅವ್ರ ಅಣ್ಣನ ಮಗನೇ ನಾನು, ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು, ಶಂಕರ್ ಅಂದ್ಬಿಟ್ಟು.